ನಮಸ್ಕಾರ. ಈ ವರ್ಷದಿಂದ ಇನ್ಕಮ್ ಟ್ಯಾಕ್ಸ್ ಯಾರು ಕಟ್ತಾ ಇದ್ದಾರಲ್ಲ ಅವರಿಗೆ ಹೆಚ್ಚು ಕಡಿಮೆ ಒಂದು 50ರಿಂದ 60 ಸಾವಿರ ರೂಪಾಯಿ ಅಥವಾ ಅವ್ರು ಕಟ್ತಾ ಇರೋಂಥ ಟ್ಯಾಕ್ಸಲ್ಲಿ ಒಂದು 10ರಿಂದ 15% ಕಡಿಮೆ ಟ್ಯಾಕ್ಸ್ನ ಕಟ್ತಾ ಇದ್ದಾರೆ ಅವರು ಜಾಸ್ತಿ ಸಂಬಳ ಆದರೂ ಕೂಡ ಹೋದ ವರ್ಷಕ್ಕಿಂತ ಈ ವರ್ಷ ಕಡಿಮೆ ಟ್ಯಾಕ್ಸ್ನ ಕಟ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಹೋದ ವರ್ಷ ಅವರು ಒಂದು 2.5 ಲಕ್ಷ ರೂಪಾಯಿಗಿಂತ ಹೆಚ್ಚಿಗೆ ಟ್ಯಾಕ್ಸ್ ಕಟ್ಟಿದ್ರು. ಆದರೆ ಈ ವರ್ಷ 2 ಲಕ್ಷ ಅದಕ್ಕಿಂತಲೂ ಕಡಿಮೆ ಟ್ಯಾಕ್ಸನ್ನು ಇವತ್ತು ಕಟ್ತಾ ಇದ್ದಾರೆ. ಅಂದರೆ 50ರಿಂದ 60 ಸಾವಿರ ರೂಪಾಯಿ ಟ್ಯಾಕ್ಸ್ ಬೆನಿಫಿಟ್ಟು, ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ಟು ಅವ್ರಿಗೆ ಸಿಗ್ತಾ ಇದೆ. ಸೊ ಇಲ್ಲಿ ನೀವು ಅನ್ಬೋದು, ನಮಗೇನು ಸಂಬಳನೆಲ್ಲ ನಾವೇನು ಇನ್ಕಮ್ ಟ್ಯಾಕ್ಸ್ ಕಟ್ತಾಯಿಲ್ಲ, ಇದನ್ನೆಲ್ಲ ನಮಗೆ ಯಾಕೆ ಹೇಳ್ತಾ ಇದೆ ಅಂತ. ಆದರೆ ಅದು ಸಂಬಂಧ ಐತಿ. ಇವಾಗ ಅವ್ರು ಯಾರು ಕಟ್ತಾ ಇದ್ದಾರಲ್ಲ ಅವರು ಎಲ್ಲ ಮತ್ತು ಇದು ಡೈರೆಕ್ಟ್ ಟ್ಯಾಕ್ಸಸ್, ಇನ್ಕಮ್ ಟ್ಯಾಕ್ಸ, ಇದನ್ನು ಬಿಟ್ಟರೆ ಪೆಟ್ರೋಲ್, ಆಸ್ಪತ್ರೆ, LIC ಅಥವಾ ಮತ್ತು ಬೇರೆ ಬೇರೆ ಎಲ್ಲ ಖರ್ಚುಗಳನ್ನ ಹಿಡಿದ್ರೂ ಮತ್ತೊಂದು 7-8 ಲಕ್ಷ ರೂಪಾಯಿ ಖರ್ಚು ಮಾಡಿದರೆ ಅಲ್ಲಿ ಒಂದು 4-5 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ತಾರೆ ಅವರು ಮುಂಚೆ ಒಂದು 45% ಕಟ್ತಾಯಿದ್ರು. ಆದರೆ ಈಗ ಬರೀ ಒಂದು 40% ಬಂದು ಉಳ್ಕೊಂಡಿದೆ ಅವ್ರದ್ದು ಟ್ಯಾಕ್ಸ್ ಟೋಟಲಿ. ಒಂದು 20 ಲಕ್ಷ ಗಳಿಸಿರಂದ್ರೆ ಒಂದು 8 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ತಾರೆ, ಒಂದು 12 ಲಕ್ಷ ರೂಪಾಯಿ ಅವ್ರಿಗೆ ಉಳಿತೆ. ಆದ್ರೆ ನಮ್ಮ ಹಳ್ಳಿ ಜನರಿಗೆ, ರೈತರಿಗೆ, ಯುವಕರಿಗೆ ಇವ್ರದ್ದು ದೊಡ್ಡ ಪ್ರಮಾಣದಾಗ ತೆರಿಗೆ ಇನ್ನೂ ಜಾಸ್ತಿ ಆಗಿದೆ. ಸೊ ಇವಾಗ ಅವ್ರು ಕಡಿಮೆ ಆಗಿದ್ದಾರೆ ಅಂದರೆ ಮತ್ತೊಬ್ಬರು ಯಾರ್ಯಾರು ಕಟ್ಟಬೇಕಲ್ಲ. ಒಬ್ಬ ಸಾಮಾನ್ಯ ಜನ, ಮನುಷ್ಯ, ಒಬ್ಬ ಆಕೆ ಆಗಿರ್ಲಿ ಆತ ಆಗಿರ್ಲಿ, ದುಡಿಯೋ ವರ್ಗದ ಜನ ಯಾವ್ದು ಮುಟ್ಟಿದ್ರು ಇವತ್ತು GST ಕಟ್ಟಬೇಕು. ಅಂಗಡಿಗೆ ಹೋಗಿ ಒಂದು ಆಯಿಲ್ ಪರ್ಚೇಸ್ ಮಾಡಿದ್ರೆ GST, ಬಟ್ಟೆ ಪರ್ಚೇಸ್ ಮಾಡಿದ್ರೆ GST, ಪೆನ್ ಪರ್ಚೇಸ್ ಮಾಡಿದ್ರೆ GST, ಮನೆ ಕಟ್ಟೋದಕ್ಕೆ ಇಟ್ಟಿಗೆ ಸಿಮೆಂಟ್ ಪರ್ಚೇಸ್ ಮಾಡಿದ್ರೆ GST, ಸ್ಟೀಲ್ ಪರ್ಚೇಸ್ ಮಾಡಿದ್ರೆ GST. ಅವ್ರು ಕಟ್ತಾ ಇಲ್ವಾ ಟ್ಯಾಕ್ಸ್? ಹೆಜ್ಜೆಗೂ ಅವ್ರ ಮೇಲೆ GST ಹಾಕಿದೀವಿ. ಇವತ್ತು ನಿಮ್ಗೆ ಬರೀ ಕಾಣೋದು ವೆಲ್ತ್ ಟ್ಯಾಕ್ಸ್, ಹುಡುಗರು ಕಟ್ಟೋ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಮಾತ್ರ ಟ್ಯಾಕ್ಸ್ ಅಂತ ನೀವು ಅನ್ಕೊಂಡಿದ್ದೀರಿ. ಆದ್ರೆ ಇವತ್ತು ಅವರೆಲ್ಲ ಕಟ್ಟೋದು ಓವರ್ ಆಲ್ ಟ್ಯಾಕ್ಸ್ ಅಲ್ಲಿ ಹಿಂದೆ 55% ಇದ್ದಿದ್ದು 45% ಇಳಿದಿದೆ. ಈ GST ಅಲ್ಲಿ ಸಾಮಾನ್ಯ ಜನ ಕಟ್ತಾರಲ್ಲ ಆ ಟ್ಯಾಕ್ಸ್ ಹಿಂದೆ 45% ಇದ್ದಿದ್ದು ಒಂದು 55% ಆಗಿದೆ. ಇದು ಎಲ್ಲಾ ದೇಶಗಳಿಗೆ ತದ್ವಿರುದ್ಧ. ಕೇಳಿದ್ರಲ್ಲ. ಸೊ ಮುಂಚೆ 45% ಇತ್ತು, ಇವಾಗ ಅವರು 45 ಇನ್ನೂ ಕಡಿಮೆ ಬಂದರು. ಇನ್ನು ಹಳ್ಳಿ ಜನ, ರೈತರು, ಯುವಕರು ಏನಿದ್ದಾರಲ್ಲ, ನೀವು ಕೆಲಸ ಇಲ್ಲ ಆದ್ರೂ ನಿಮ್ಮದು 55 ಇದ್ದಿದ್ದು 60 ಹೋಗುತ್ತೋ 70 ಹೋಗುತ್ತೋ ಗೊತ್ತಿಲ್ಲ. ಒಂದು ಎಮ್ಮೆ ಸಾಕೋಕೆ ಕೂಡ ನಿಮಗೆ ಆಗಲ್ಲ. ಒಂದು ಎಕರೆ ಭೂಮಿಯಲ್ಲಿ ನೀವು ವ್ಯವಸಾಯ ಮಾಡಬೇಕಂದ್ರೂ ಆಗಲ್ಲ. ತುಟ್ಟಿ ಅಂದ್ರೂ ಟ್ಯಾಕ್ಸ, ಬೇರೆ ಏನೂ ಅಲ್ಲ. ಯಾಕಂದರೆ ನೀವು ಹೆಚ್ಚು ಕಡಿಮೆ ಒಂದು 50 ಸಾವಿರ ರೂಪಾಯಿ ಖರ್ಚು ಮಾಡಿದರೆ 35ರಿಂದ 40 ಸಾವಿರ ರೂಪಾಯಿ ಗೌರ್ಮೆಂಟು ಟ್ಯಾಕ್ಸ್ ಇಟ್ಕೊಳುತ್ತೆ. ಕಾಯಕವೇ ಕೈಲಾಸ. ಇವತ್ತು ಬಸವಣ್ಣವರ ಜಯಂತಿ. ಸೊ ಅವರು ಹೇಳಿದ್ದಾರೆ ಕಾಯಕವೇ ಕೈಲಾಸ ಅಂತ. ಆದರೆ ನಿಮಗೆ ಕಾಯಕ ಮಾಡಬೇಕಂತ ಒಂದು 2 ಎಮ್ಮೆ ಸಾಕಬೇಕಾದ್ರೂ ನಿಮ್ಮ ಹಿರಿಯರು ಏನು ತಪ್ಪು ಮಾಡಿದಾರಲ್ಲ ಅದರಿಂದ 2 ಎಮ್ಮೆ ಸಾಕೋಕ್ಕೆ ಕೂಡ ನಿಮ್ಮ ಕೈಲಿ ಆಗಲ್ಲ ಇವಾಗ. ಇದಕ್ಕೆಲ್ಲ ಕಾರಣ ಭ್ರಷ್ಟ ರಾಜಕಾರಣಿಗಳು. ಸೊ ಅವರ ಕೋಟಿ ಗಟ್ಟಲೆ ಲಾಭ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಕಡೆಯಿಂದ, ನಿಮ್ಮ ಹಣ ತೊಗೊಂಡು. ಆದರೆ ನಿಮ್ಗೆ 1000-2000 ರೂಪಾಯಿ ಕೊಟ್ಟ ಓಟಲ್ಲಿ ಖರೀದಿ ಮಾಡ್ತಾರೆ. ನಿಮ್ಮ ಸಲುವಾಗಿ ಕೆಲಸ ಮಾಡಬೇಕಾಗಿರೋಂಥ AC, DC, ತಹಸೀಲ್ದಾರ, ಪೊಲೀಸ, ಪಂಚಾಯತ್ ಅಧಿಕಾರಿಗಳ ಎಲ್ಲರಿಗೂ ನೀವು ಸ್ಯಾಲ್ರಿ ಕೊಡ್ತೀರಿ, ಅವ್ರಿಗೆ ಹಣ ಕೊಡ್ತೀರಿ, ಅವ್ರಿಗೆ ಸಂಬಳ ಕೊಡ್ತೀರಿ, ಅವ್ರಿಗೆ ಸೌಕರ್ಯ ಕೊಡ್ತೀರಿ, ಅವ್ರ ಗಾಡಿಗಳು ಎಲ್ಲವೂ ನಿಮಗೆ ಕೊಟ್ಟಂಥ ದುಡ್ಡಲ್ಲಿ ಅವರು ಅಡ್ಡಾಡ್ತಾರೆ. ಆದರೆ ನಿಮಗೆ ಯಾರೂ ಕೆಲಸ ಮಾಡಲ್ಲ. MLAಗೆ 3 ಲಕ್ಷ ರೂಪಾಯಿ ಸ್ಯಾಲ್ರಿ ಇದೆ, MP ಸ್ಯಾಲ್ರಿ ಇದೆ. ಆ ಸ್ಯಾಲ್ರಿ ತೊಗೊಂಡ್ರೆ ಅವ್ರು ಸೇವಕರ ಥರ ಕೆಲಸ ಮಾಡಬೇಕು. ಬಟ್ ಅವ್ರನ್ನ ನೀವು ರಾಜರ ಥರ ನಿಮ್ಮ ತಲೆ ಮೇಲೆ ಇಟ್ಕೊಂಡು ಕೊಡ್ತಿದ್ದೀರ. ಇವರೆಲ್ಲರೂ ಸೇರಿ ನಿಮ್ಮ ಯುವಕರನ್ನ ಕೆಲಸ ಬಾರದಂಥ ಯುವಕರನ್ನಾಗಿ ಮಾಡಿದ್ದಾರೆ. ಅದು ಬಿಡಿ, ಇನ್ನು ಮುಂದಿನ ವ್ಯಕ್ತಿಗಳಿಗೆ ಅಥವಾ ಮುಂದಿನ ಹುಡುಗರಿಗೆ ಈಗ ಆಲ್ರೆಡಿ ನಾವು ಕ್ಯಾನ್ಸರ್ನ ಹೊಟ್ಟೆಗೆ ತಿನ್ನಿಸ್ತಾ ಇದ್ದೀವಿ. ಸೊ ಭಾರತ ಒಂದು ಕ್ಯಾನ್ಸರ್ ರಾಜಧಾನಿ ಆಗುತ್ತೆ ಅಂತ ಎಷ್ಟೋ ಜನ ಹೇಳಿದ್ದಾರೆ. ಸೊ ಈಗ ಉದ್ಯೋಗ ಹೋಯಿತು, ಇನ್ನು ಮುಂದೆ ರೋಗಗಳು ಕೂಡ ಜಾಸ್ತಿ ಬರೋ ಚಾನ್ಸಸ್ ಇದೆ. ಅದಕ್ಕಾಗಿ ಅಟ್ಲೀಸ್ಟ್ ಇವಾಗಾದರೂ ತಪ್ಪಿಸ್ಬೇಕಂದ್ರೆ ಮುಂದೆ ಬರುವಂಥ ಪಂಚಾಯತಿ ಎಲೆಕ್ಷನ್ಗಳಲ್ಲಿ ಕಂಜಿ ಪಿಂಜಿ 1000-2000 ರೂಪಾಯಿ ತೊಗೊಂಡ ಈ ಭ್ರಷ್ಟ ರಾಜಕಾರಣಗಳನ್ನ ನಂಬಿ ಅವರಿಗೆ ಓಟ್ ಹಾಕಿ ನಿಮ್ಮ ಹುಡುಗರ ಜೀವನ ಹಾಳಾಗೈತಿ. ಇನ್ನು ಅವ್ರನ್ನ ಕ್ಯಾನ್ಸರ್ ಬಂದು ಅವ್ರು ಸಾಯೋ ಥರನೂ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿ ಎಚ್ಚರ ಕೊಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.